ನಮಸ್ಕಾರ ಸರ್. ನಮಸ್ತೆ. ಮನುಷ್ಯನಿಗೆ ಪೂರ್ಣ ಆಯುಸ್ಸು ಅಂದರೆ 60 ವರ್ಷ. ಓಕೆ. 60 ವರ್ಷದಲ್ಲಿ ನಾವು ಯಾವ ಒಂದು ಸಂವತ್ಸರದಲ್ಲಿ ಹುಟ್ಟಿರ್ತೀವೋ, ಇವಾಗ ಈ ಪ್ರಸ್ತುತ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ನಾವು ಹುಟ್ಟಿರ್ತೀವಿ. ಆ ಒಂದು ಸರ್ಕಲ್ ವಿಶ್ವಾವಸುವಿಂದ ಮತ್ತೆ ವಿಶ್ವಾವಸು ಬರೋಕೆ 60 ವರ್ಷಗಳು, 60 ಸಂವತ್ಸರಗಳು. ನಾವು ಹಿಂದೂ ಕ್ಯಾಲೆಂಡರ್ ಪ್ರಕಾರ 60 ಸಂವತ್ಸರಗಳು ಅಂತ ಹೇಳ್ತೀವಿ. ಅಲ್ಲಿಗೆ 60 ವರ್ಷ ನಮಗೆ ಕಂಪ್ಲೀಟ್ ಆಗಿರುತ್ತೆ. ಅದು ನಮಗೆ ಒಂದು ಪೂರ್ಣ ಆಯುಸ್ಸು. ಆ ಪೂರ್ಣ ಆಯುಸ್ಸು ಕಳೆದ ಮೇಲೆ ನಮ್ಮ ಆರೋಗ್ಯದಲ್ಲಿ ಏನೇನಾಗ್ಬೋದೋ ಗೊತ್ತಿರುತ್ತೆ. ಹಾಗಾಗಿ ಪ್ರಧಾನವಾಗಿ ಉಗ್ರ 60 ವರ್ಷ ಶಾಂತಿಗೆ ಪ್ರಧಾನವಾದಂಥ ದೇವತೆ ಪರಮೃತ್ಯು ಅಂದ್ರೆ ಈಶ್ವರನ ಸ್ವರೂಪ. ಪರಮೃತ್ಯು ಅಂತ ಆ ಈಶ್ವರನ ಸ್ವರೂಪ. ಆ ದೇವರನ್ನ ನಾವು ಆರಾಧನೆ ಮಾಡಿ ಅವರಿಗೆ ಬೇಕಾದಂಥ ಹವಿಸ್ಸುಗಳನ್ನೆಲ್ಲ ಕೊಟ್ಟು, ಮತ್ತು ಅದರ ಜೊತೆಗೆ ನಾವು ಈ 60 ವರ್ಷಗಳ ಕಾಲ ಸಂವತ್ಸರದಲ್ಲಿ ವಿಶ್ವಾವಸುವಿಂದ ಪ್ರಾರಂಭ ಮಾಡಿ ಮತ್ತೆ ವಿಶ್ವಾವಸುವರೆಗೂ ಯಾವ್ಯಾವ ಸಂವತ್ಸರಗಳಿರುತ್ತೋ ಆ ಸಂವತ್ಸರಗಳಿಗೆ ಒಂದೊಂದು ದೇವರುಗಳಿರುತ್ತೆ. ಆ ದೇವರುಗಳಿಗೂ ಸಹ ನಾವು ಹೋಮವನ್ನು ಕೊಡೋದು. ಮತ್ತು ನಾವು ತಿಥಿ, ಈಗ ಪಾಡ್ಯ, ಬಿದಿಗೆ, ತದಿಗೆ, ಚೌತಿ ಅಂತ ಇರುತ್ತೆ. ಆ ತಿಥಿಗಳಿಗೂ ಹೋಮಗಳು. ಆಮೇಲೆ ವಾರಗಳು, ಸೋಮವಾರ, ಮಂಗಳವಾರ ಇರುತ್ತೆ. ಆ ಒಂದೊಂದು ವಾರಕ್ಕೂ ಒಂದೊಂದು ದೇವತೆಗಳಿದೆ. ಆ ದೇವತೆಗಳಿಗೆ ಹೋಮ. ಮತ್ತು ನಕ್ಷತ್ರ, ನಮ್ಮ ನಕ್ಷತ್ರ ಇರುತ್ತೆ. ಆದರೆ ಅಶ್ವಿನ್ಯಾದಿ ರೇವತಿವರೆಗೂ ನಕ್ಷತ್ರಗಳಿರುತ್ತೆ. ಆ ಎಲ್ಲ ನಕ್ಷತ್ರಗಳಿಗೂ ಸಹ ಒಂದೊಂದು ಅಧಿದೇವತೆಗಳಿರುತ್ತೆ. ಆ ದೇವತೆಗಳಿಗೆ ಹೋಮ. ಮತ್ತು ಈ 27 ನಕ್ಷತ್ರಕ್ಕೆ 27 ಯೋಗಗಳು. ಆ ಯೋಗಗಳಿಗೂ ಒಂದೊಂದು ದೇವತೆ, ಅದು ಹೋಮ. ಮತ್ತು 12 ಕರಣಗಳು ಅಂತ ಇರುತ್ತೆ ನಮ್ಮ ಹಿಂದೂ ಕ್ಯಾಲೆಂಡರಲ್ಲಿ. 12 ಕರಣಗಳಿಗೂ ಸಹ ಹೋಮಗಳು. ವಾರ, ನಕ್ಷತ್ರ, ನಾವು ಚೈತ್ರಾದಿ ಮಾಸಗಳು ಬರುತ್ತೆ, 12 ಮಾಸಗಳು. ಆ ಮಾಸಗಳಿಗೂ ಹೋಮ ಯಾಕೆ ಮಾಡಬೇಕು ಅಂದರೆ, ನಾವು ಈ ಒಂದು ವರ್ಷಗಳ ಕಾಲ ಅವೆಲ್ಲದರಲ್ಲೂ ಇರ್ತೀವಿ. ನಾವು ಅದೆಲ್ಲರಿಗೂ ಸಂತೃಪ್ತಿ ಪಡಿಸೋಕ್ಕೋಸ್ಕರ ಆ ಒಂದು ದೇವತೆಗಳಿಗೆ ನಾವು ಹವಿಸ್ಸನ್ನು ಕೊಟ್ಟು ನಮ್ಮ ಮುಂದಿನ ಆಯಸ್ಸು, ಅಂದರೆ ನಮ್ಮ ಮುಂದಿನ ಎಲ್ಲ ಆಯಸ್ಸುಗಳು ಅಭಿವೃದ್ಧಿ ಹೊಂದ ನಮ್ಮ ಆರೋಗ್ಯವನ್ನು ಕೊಡಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಇದಕ್ಕೆ ಪ್ರಧಾನವಾಗಿ ಹೇಳ್ತಕ್ಕಂಥದ್ದು ಉಗ್ರ ರಥ ಶಾಂತಿ ಅಂತ ಹೇಳ್ತೀವಿ. ಉಗ್ರ ರಥ ಶಾಂತಿ, ಷಷ್ಠಿ ಪೂರ್ತಿ ಶಾಂತಿ ಅಂತ ನಾವು ಜನರಲ್ ಆಗಿ ಕರೆಯೋದು. ಕೆಲವರು ಷಷ್ಠಿ ಪೂರ್ತಿ ಆದ್ಮೇಲೆ ಮಾಡ್ಕೋತಾರೆ, ಕೆಲವರು ಷಷ್ಠಬ್ದಿ ಅಂದರೆ 60ನೇ ವರ್ಷ ನಡೀತಿರುವಾಗೆ ಮಾಡ್ತಾರೆ, ಕೆಲವರು 60 ವರ್ಷ ಕಳೆದ ನಂತರ ಮಾಡ್ತಾರೆ. ಒಟ್ಟಲ್ಲಿ ಉಗ್ರ ರಥ ಶಾಂತಿ ಅಂತ ಅಂದರೆ ಉಗ್ರ ಮೃತ್ಯುಂಜಯ ಅಂತ ಇದಕ್ಕೆ ಪ್ರಧಾನವಾಗಿ ಹೇಳ್ತಾರೆ. ಆ ಉಗ್ರ ಮೃತ್ಯುಂಜಯವನ್ನ ಪ್ರಧಾನವಾಗಿ ಆರಾಧನೆ ಮಾಡಿ ಅವನಿಗೆ ಅಭಿಷೇಕಗಳಾದಿಗಳನ್ನು ಮಾಡಿ ಮತ್ತೆ ಅವಭೃತ ಸ್ನಾನವನ್ನು ಮಾಡ್ತೀವಿ. ಈಗ ಅಭಿಷೇಕವನ್ನು ಮಾಡಿಸ್ತೀವಿ. ಯಾಕೆ ಅಂದರೆ ಅವನಿರ್ತಕ್ಕಂಥ ಎಲ್ಲ ದೋಷಗಳು, ದುಷ್ಟಾರಿಷ್ಟ ಎಲ್ಲ ಯಾವುದೇ ಅಪಮೃತ್ಯುಗಳಿದ್ರು ಅದೆಲ್ಲವನ್ನು ಸಹ ನಾವು ಆ ಕಳಶಗಳಿರ್ತಕ್ಕಂಥ ತೀರ್ಥದಲ್ಲಿ ಆಹ್ವಾನ ಮಾಡಿರ್ತೀವಿ. ಆ ತೀರ್ಥದಿಂದ ಎಲ್ಲ ಬಂಧು ಬಾಂಧವರು, ಮೊದಲನೇದಾಗಿ ಹಿರಿಯರು, ಆನಂತರದಲ್ಲಿ ಬಂಧು ಬಾಂಧವರು ಎಲ್ಲರೂ ಸಹ ಅವರಿಗೆ ಆಯುಷ್ಯು ಇನ್ನೂ ಅಭಿವೃದ್ಧಿ ಆಗಲಿ ಅನ್ನೋ ಉದ್ದೇಶದಿಂದ ಅಲ್ಲಿ ತೀರ್ಥ ಸ್ನಾನವನ್ನು ಮಾಡಿಸ್ತೀವಿ. ಮತ್ತೆ ಆನಂತರ ತೀರ್ಥ ಸ್ನಾನ ಆದ ನಂತರ ಆ ಒಂದು ಎಲ್ಲ ಅಮಂಗಳಗಳು ನಿವಾರಣೆ ಆಗೋದಕ್ಕಾಗಿ ಒಂದು ಬಾಣಲೆಯಲ್ಲಿ ಎಣ್ಣೆಯಲ್ಲಿ ಅವರ ಮುಖವನ್ನು ನೋಡ್ಕೊಳ್ತಕ್ಕಂಥದ್ದು. ಇದು ಯಾಕೆ ಮಾಡ್ತೀವಿ ಅಂದರೆ, ಬಾಕಿ ದಿನಗಳಲ್ಲಿ ಎಣ್ಣೆಯ ಮುಖವನ್ನು ನೋಡ್ಕೋಬಾರ್ದು, ಯಾಕೆಂದರೆ ಅದು ಅಮಂಗಳ. ಹಾಗಾಗಿ ಈ ದಿನಗಳಲ್ಲಿ ಆ ಅಮಂಗಳವನ್ನು ನಿವಾರಣೆ ಮಾಡಿ ಉತ್ತರೋತ್ತರವಾಗಿ ಅವ್ರ ಕೈಯಲ್ಲಿ ದುರ್ದಾನವನ್ನು ಕೊಡಿಸ್ತೀವಿ. ಹತ್ತಿ, ಎಳ್ಳು, ಬೆಲ್ಲ, ಕಂಬಳಿ, ಎಣ್ಣೆ ಬಾಂಡಿ, ಇವುಗಳನ್ನ ದುರ್ದಾನಗಳು ಅಂತ. ಕೊಟ್ರಲ್ಲ 9 ದಾನಗಳನ್ನ, 6 ಮೇಯ್ನ್ ಆಗಿ 6 ದಾನಗಳು. ಇದು 6 ದಾನಗಳು. ಇದು ಯಾಕೆ ಕೊಡ್ತೀವಿ ಅಂದ್ರೆ, ಬಾಕಿ ದಿನಗಳಲ್ಲಿ ಹತ್ತಿ ಎಲ್ಲ ದಾನ ಕೊಡಲ್ಲ, ಹತ್ತಿ ಕೊಡಲ್ಲ, ಆಮೇಲೆ ಎಣ್ಣೆ ಬಾಂಡ್ಲಿ ದಾನ ಕೊಡಲ್ಲ, ಕಂಬಳಿ ದಾನ ಕೊಡಕ್ ಹೋಗಲ್ಲ, ಇಂಥವೆಲ್ಲ ದಾನ ಕೊಡಲ್ಲ ಇದರಲ್ಲಿ. ಹಾಗಾಗಿ ಇದು ಕೂಷ್ಮಾಂಡ ಅದನ್ನು ಕೊಡೋಕ್ಕೋಲ್ಲ. ಇವೆಲ್ಲ ಅಮಂಗಗಳು. ಈ ಸಂದರ್ಭದಲ್ಲಿ ಅವರು ಎಲ್ಲ ದೋಷಗಳು ನಿವಾರಣೆಯಾಗಿ ಉತ್ತರೋತ್ತರವಾಗಿ ಅವ್ರಿಗೆ ಮತ್ತೆ ಹೆಚ್ಚಿನ ರೀತಿಯಾದಂಥ ಆಯಸ್ಸನ್ನು ಉಗ್ರಮೂರ್ತಿಗೆ ಕೊಡಲಿ ಅನ್ನೋ ಉದ್ದೇಶದಿಂದ ಆ ಅಭಿಷೇಕದ ಸಂದರ್ಭದಲ್ಲೇ ಅವ್ರಿಗೆ ದುರ್ದಾನವನ್ನು ಕೊಡಿಸಿ ಅವ್ರಿಗೆ ಆಯುಷ್ಯನ್ನು ಹೆಚ್ಚು ಮಾಡಿ ಅವ್ರನ್ನ ಮತ್ತೆ ಆನಂತರದಲ್ಲಿ ಮುಂದಿನ ನೆಕ್ಸ್ಟ್ ಅವರ ಧರ್ಮಕಾಂತಿಗೆ ಮುಂದೆ ಇನ್ನೂ ದೀರ್ಘ ಸೌಮಂಗಲ್ಯ ಆಗಬೇಕು ಅನ್ನೋ ಉದ್ದೇಶದಿಂದ ಈಗ 2ನೇ ತಾಳಿಯನ್ನು ಕಟ್ತಕ್ಕಂಥ ಉದ್ದೇಶ. ಇದಿಷ್ಟು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಬಂದಿರತಕ್ಕಂಥ ಈ ಷಷ್ಠಿ ಪೂರ್ತಿ ಶಾಂತಿ ಅಥವಾ ಉಗ್ರ ರಥ ಶಾಂತಿ ಅಂತ ಇದಕ್ಕೆ ನಾವು ಹೇಳ್ತೀವಿ. ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್.